ಭಾಳ ಕಡಿಮೆ ರೇಟ್ದಿಂದ ಪೂರಾ ಭಾಳ ಜಾಸ್ತಿ ರೇಟ್ ತನ ದೋಸೆ ಏನೇನು ಸಿಗ್ತಾವಲ್ಲ ಎಲ್ಲ ತಿಂತೀವಿ. ಸೊ ನಾ ಬಿಜಾಪುರ ನಾವು ಹುಬ್ಳಿ ಅಲ್ಲ ಧಾರವಾಡ. ಇವತ್ತು ನಮ್ಮ ಹನುಮಂತನ ಜೊತೆ ನಮ್ಗೆ ಪಾಲಾಕ್ಷ ಇಲ್ಲಿ ಕರ್ಕೊಂಡು ಬಂದ್ರಿ ಯಾವ್ದು ಶಿವಸಾಗರ್. ನಮಸ್ಕಾರ ರೀ. ಇವತ್ತು ನಾವು ಇದೀವಿ ಮೈಸೂರಿನಾಗ ಮತ್ತು ನಾವು ದೋಸೆ ತಿಲ್ಲಕ್ ಹೊಂಟೀವಿ. ಇಲ್ಲಿ ಸ್ವೈ ದೋಸೆ ಅಂದ್ರೆ ಭಾಳ ಕಡಿಮೆ ರೇಟ್ದಿಂದ ಪೂರಾ ಭಾಳ ಜಾಸ್ತಿ ರೇಟ್ ತನ ದೋಸೆ ಏನೇನು ಸಿಗ್ತಾವಲ್ಲ ಎಲ್ಲ ತಿಂತೀವಿ. ಅದ್ರಾಗ ಯಾವ್ದು ನಮಗೆ ಬೆಸ್ಟ್ ಅನಿಸ್ತು, ಅದ್ರಾಗ ಟೇಸ್ಟ್ ವೈಸ್, ಆಂಬಿಯಂಟ್ ವೈಸ್ ಮತ್ತು ನಿಮಗೆ ಹೈಜಿನಿಟಿ ಹೆಂಗೈತಿ ಅದೆಲ್ಲ ನೋಡ್ಕೊಂಡು ಯಾವ್ದು ನಮಗೆ ಸರಿ ಅನಿಸ್ತದ ಅದು ನಿಮಗೆ ನಾವು ಸಜೆಸ್ಟ್ ಮಾಡ್ತೀವಿ, ರಿವ್ಯೂ ಕೊಡ್ತೀವಿ. ಸೊ ಇವತ್ತು ನಮ್ಮ ಜೊತೆ ಅದಾರ ಪಾಲಾಕ್ಷ ಅಂತ, ಅವರು ನಮ್ಮ ಜೊತೆ ಬರ್ತಾರೆ. ಅವರು ಹುಬ್ಳಿ ಅವ್ರ. ಸೊ ನಾ ಬಿಜಾಪುರ ನಾವು ಹುಬ್ಳಿ ಅಲ್ಲ ಧಾರವಾಡ. ನಂದು ಧಾರವಾಡ. ಇವತ್ತು ನಮ್ಮ ಹನುಮಂತನ ಜೊತೆ ದೋಸೆ ತಿನ್ನಾಕ ಹೊಂಟೇವಿ. ಕಡಿಮೆ ರೊಕ್ಕ ಜಾಸ್ತಿ ಯಾವ ಚಲೋ ಐತಿ ನೋಡೋಣ. ಇವ್ರ ಜೊತೆ ಹೊಂಟೇವಿ ನೋಡೋಣ. ಹೆದರಿಕೆಂತ ಆಗತೈತಿ. ಹೇಳ್ತೀನಿ ನಿಮಗೆ ಏನು ಫಸ್ಟ್ ಟೈಮ್ ಅಂತ ಫುಡ್ ಬ್ಲಾಗ್ ಮಾಡತ್ತೀವಿ ನಾವು. ಸೊ ನೋಡೋಣ ಯಾವ ಥರ ಟೇಸ್ಟ್ ಗೀಸ್ಟ್ ನಮಗೆ ಅಷ್ಟು ಹೊಗಳಕ್ ಬರಲ್ಲ. ನಮಗೆ ಹೆಂಗೆ ರೊಕ್ಕ ಇವ್ರು ಕೊಡತ್ತಾರ. ಸೊ ಇನ್ನೂ ಚಲೋ ಅನಿಸ್ತದೆ ಟೇಸ್ಟ್. ಎಲ್ಲ ಉತ್ತರ ಕರ್ನಾಟಕ ಸ್ಟೈಲ್ನಾಗ ನಮ್ಗೆ ಹೆಂಗೆ ಅನಿಸ್ತದೆ ಹಂಗೆ ಹೇಳ್ತೀವಿ. ಶಿಟ್ ಬಂದ್ರೆ ಬೈತೀವಿ, ಚಲೋ ಅನಿಸ್ತಾರೆ ಹೊಗಳ್ತೀವಿ ಅಷ್ಟೇ. ನಡಿ ಹೋಗೋಣ. ಸೊ ನಮ್ಗೆ ಪಾಲಾಕ್ಷ ಇಲ್ಲಿ ಕರ್ಕೊಂಡು ಬಂದ್ರಿ ಯಾವ್ದು ಶಿವಸಾಗರ್ ಹೋಟೆಲ್ ಐತಿ, ಅಲ್ಲಿ ಕರ್ಕೊಂಡು ಬಂದ ನೋಡೋಣ ಇಲ್ಲಿ ದೋಸೆ ಹೆಂಗೆ ಸಿಗ್ತದಂತ. ದೋಸೆ ಆರ್ಡರ್ ಮಾಡ್ತೀವಿ. ಭಾಳ ಚಲೋ ಹೈ ಕೊಟ್ಟಂಗಿದೆ. ನೋಡು ಚಲೋ ತಿಂದೇನೆ ರೊಕ್ಕ ಒಂದ್ ಕಡೆ ಇಸ್ಕೊತೀನಿ, ಚಲೋ ಓಡೋಗ್ಬಿಡ್ತೇನೆ ನಾ. ಈಗ ಆರ್ಡರ್ ಕೊಡ್ತೀವಿ, ಬರ್ತಾನೆ ಯಾವ ಮನುಷ್ಯ. ಮಸಾಲ ದೋಸೆ ಆಮೇಲೆ ಆರ್ಡರ್ ಮಾಡ್ತೀವಿ. ಟೈಮ್ ತಗೋತಾರ. 7 ನಿಮಿಷ ಆಗೈತಿ. ಆರ್ಡರ್ ಎಷ್ಟೊತ್ತಿಗೆ ಬರ್ಬೋದು? ಸೊ 7 ನಿಮಿಷ ಆರ್ಡರ್ ಕೊಟ್ಟಿದ್ದೀವಿ. 10 ನಿಮಿಷ ಆಯ್ತು. ಬಾಸಿನ ಮುಂದೆ ಐತಿ. ಇದ್ರಾಗ ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಸ್ವಲ್ಪ ನತ್ಮತಿಗೆ ಒಂದು ಸ್ವಲ್ಪ ಇಡ್ಲಿ ಉಳಿಸಿ. ಆಕ್ಚುಲಿ ಚೆನ್ನಾಗಿ ಒಂದಾಗಿ ತಿಂದಿಲ್ಲ. ಇಂಥವ್ರ ಜೊತೆ ತಿಂದಿಲ್ಲ. ಈಗ ಮಾಡಿದ್ರೆ ನಾವು ರಿವ್ಯೂ ಕೂಡ ನಾವೆಲ್ಲ ಟೇಸ್ಟ್ ಮಾಡಿ ಮೆಡಿಸಕ್ಕೆ ಭಾಳ ಅನ್ಸತ್ತೈತಿ. ಬಟಾಟಿ ಪಲ್ಯ ಗಾಳಿ ಗಿಳಿ ಹಾಕ್ಯಾರ, ಅದು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಐತಿ. ನಮ್ಮ ಕೆಲವು ಟೇಸ್ಟ್ ಇರಲ್ಲ. ಏನ್ ನಿಮ್ಮ ಹತ್ರ ಇದು ಸಾಂಬಾರ್ ಮಸ್ತ್ ಚಲೋ ಐತಿ. ನಿಮ್ಗೆ ಏನು ಅನಿಸ್ತ? ಚಲೋ ಐತಿ. ಒಂದು ಲೆವೆಲಿಗೆ ಇಲ್ಲಿ ಕಾಣ್ತಿದೆ. 120 rupees ಆಗಿದೆ. ಸೊ ಇಲ್ಲಿ ದೋಸೆ ತಿಂದಿರಪ್ಪ ನಾವು. ಶಿವಸಾಗರದಾಗ ದೋಸೆ ತಿಂದಿವ್ರಿ. ಈಗ ನೆಕ್ಸ್ಟ್ ಮೈಲಾರಿ ಹೋಗ್ತೀವಿ. ಮೈಲಾರಿ ಅಂದಲ್ಲ, ಮೈಲಾರಿ ಸನಿ ಆಗತ್ತ ನಾವು ಆ ಮೈಲಾರಿ ಹೋಗೋಣ, ನೀ ಮೈಲಾರಿ ಹೋಗೋಣ. ಯಾರದಾವ ಚಲೋ ಮೈಲಾರಿ? ಅದು ಗೊತ್ತಿಲ್ಲ. ಒರಿಜಿನಲ್ ಮೈಲಾರಿ ಅಲ್ಲೇ ಹೋಗಿ ನಡಿ, ಅದು ಚಲೋ ಅಂತ. ಕೆಫೆ ಈಗ MTR ಹಿಂಗ್ ಹೋಗೋಣ. MTR ಇಲ್ಲಿ ಈ ಸೈಡ್ ಬರ್ತೈತಿ, ಎಪ್ಲೇಟ್ ಮಾಲ್ ಕಡೆ. ಎಪ್ಲೇಟ್ ಅಲ್ಲ, ಸೆಂಟ್ ಜೋಸೆಫ್ ಕಾಲೇಜ್ ಕಡೆ ಬರ್ತೈತಿ. ಹಂಗೋಗಿ ಅಲ್ಲಿಂದ ಮೈಲಾರಿ ಹೋಗೋಣ. ಒರಿಜಿನಲ್ ಮೈಲಾರಿ. ಸೊ ನನಗೆ ಜಾಸ್ತಿ ಊರ ಬಗ್ಗೆ ಆಟ ಗೊತ್ತಿಲ್ರಿಪ್ಪ. 2 ವರ್ಷ ಆಯ್ತಿಲ್ ಕರೆ ಭಾಳ ಎಲ್ಲ ಹೊರಗೆ ತಿರ್ಗಾಡಿಲ್ಲ. ಭಾಳ ಅದ್ರ ಚಾಮುಂಡಿ ಬೆಟ್ಟ ಗಿಟ್ಟ ಹೋಗಿ ಬಂದಿನಿ. ನಾ ಅಂತೂ ನಾಯಿಗತೆ ಪಿರಿ ಅಡ್ಡಾಡೀನಿ, ಅದಕ್ಕೆ ನಂಗೆ ಗೊತ್ತೈತಿ.
ಅದಕ್ಕೆ ಈಗ ಕರ್ಕೊಂಡು ಹೋಗ್ತೀವಿ, ತಿಂತೀವಿ. ಇಲ್ಲಿ ದೋಸೆ ಅಂದ್ರೆ ಹಿಂಗೆ ಹಿಡಿಸೈತಿ 60 ರೂಪಾಯಿ, 60 ಅಲ್ಲ 50 ರೂಪಾಯಿ, ಭಾಳ ಬೆಸ್ಟ್. ನೆಕ್ಸ್ಟ್ ನಾವೀಗ ಮೈಲಾರಿಗೆ ಇಲ್ಲಾರ MTR ಹೋಗ್ತೀವಿ, ಮೋಸ್ಟ್ಲಿ MTR ಹೋಗ್ತೀವಿ, ಅಲ್ಲಿ ತಿಂದು ನಿಮ್ಗೆ ಹೇಳ್ತೀವಿ. ತುಪ್ಪ ದೋಸೆ ಇರ್ತದೆ. ಎಸ್, ನಮ್ದ ಕಾಲ್ ನಡಿಕೆರಿ, ನಮ್ಮ ಗಾಡಿ ನಾವು ಊರಾಗ ಬಿಟ್ಟು ಬಂದೀವಿ, ಪೈ ತಿರುಗಾಡ್ತೀವಿ. ಹ್ಯಾಪಿ ಹ್ಯಾಪಿ ಹ್ಯಾಪಿ. Like a nine. ಸೊ ನಾವೀಗ MTR ಯಾವ್ದು ಹೋಟೆಲ್ MTR ಹೋಟೆಲಿಗೆ ಬಂದಿವಿ. ಮೈಲಾರಿಗೆ ಹೋಗ್ಬೇಕಂತ ಮಾಡಿದ್ವಿ, ಈಗ ಸ್ವಲ್ಪ ಹಾದ್ಯಾಗ ಬಿತ್ತಿದೆ. 1924 ಇಸ್ವಿ ಹುಟ್ಟಿದ ನಮ್ಗಿಂತ ಭಾಳ ಮೊದಲು ಹುಟ್ಟದ MTR. ಅದಕ್ಕೆ ಹೆಂಗ್ ಹುಟ್ಟದ್ ನೋಡಕ್ ಬಂದೆ. ಅದಕ್ಕೆ ಹೆಂಗ್ ಹುಟ್ಟದ್ ನೋಡಕ್ ಬಂದೆ. ಬರೀ ಇಂಥದೆಯಾ? ಮಸಾಲಿಂಗಲ್ಲ ಒಂದೇನು? ಇಲ್ಲ ಇದು ಬೇರೆ ಐತ್ರಿ, ಇದು ಹೆಸರು MTR ಮಸಾಲಿಗೆ ಸಂಬಂಧ ಇಲ್ಲ. ಇಲ್ಲ, ಈ ಹೋಟೆಲ್ ಇದೆ. ಇಲ್ಲ ಅವ್ರದೇ ಐತಲ್ಲ, ನೋಡೋಣ ಬಾ, ಕೇಳೋಣ ಅವ್ರಿಗೆ. ನೋಡೋಣ ಬಾ, ಕೇಳೋಣ ಅವ್ರಿಗೆ. ನಾ ಹುಟ್ಟಿದಾಗ ಮದುವೆ ಆಗಿತ್ತದ, ಅದಕ್ಕೆ. ಇಲ್ಲ ಅವ್ರದೇ ಐತೆ ನೋಡಲ್ಲಿ MTR ಮಸಾಲೆ ಗಿಸಾಲಿ ಎಲ್ಲ ಇಟ್ರು. ಸೊ ಇಲ್ಲಿ ದೋಸೆ ತಿನ್ನೋಣ್ರಿ, ಯಾಕೋ ಒಂದ್ ಸ್ವಲ್ಪ ಏನೋ ರೊಕ್ಕ ಭಾಳ ಐತಿ. ಅಲ್ಲಿ 50 ರೂಪಾಯಿ ತಿಂದಿವ್ರಿ, ನಮ್ಗೆ ಅದು ಟೀಕ್ ಅನಿಸ್ತು. ಯಾಕಂದ್ರೆ ನಮ್ಮ ಬಜೆಟ್ ಮಂದಿ ನಾವು ನೀನು ಒಳಗೆ ನೀವು ಬರೋದು ಒಟ್ಟು ಇಲ್ಲಿ ಉಪ್ಪಿಟ್ಟಾಗ ಶಿರಾಗ 150 ರೂಪಾಯಿ ಅವ್ನು ಕೊಡ್ತೇನೆ. ಸೊ 2 ಮಸಾಲೆ ದೋಸೆ 300 ರೂಪಾಯಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಷ್ಟೇ.